ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ಆಂಜಲ್ ಫಿಶ್ ತವಾ ಫ್ರೈನ ಮನೆಯಲ್ಲೇ ಈಸಿಯಾಗಿ ಫಾಸ್ಟಾಗಿ ನಮ್ಮ ಮನೇಲಿರೋ ಐಟಮ್ನೇ ಹಾಕ್ಕೊಂಡು ಹೇಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ ಬೇಕಾಗಿರೋದು ನೋಡಿ, ಇದು ಆಂಜಲ್ ಫಿಶ್. ಇದನ್ನು ನಾನು ಒಂದು ಅರ್ಧ kg ಇದೆ ಅಷ್ಟು ತಗೊಂಡಿದ್ದೀನಿ. ಇದಕ್ಕೆ ಮಸಾಲೆಗೆ ಬೇಕಾಗಿರೋವಂಥದ್ದು ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿಣ ಪುಡಿ, ಕಾರ್ನ್ಫ್ಲೋರ್, ಕಡಲೆ ಹಿಟ್ಟು ಹಾಗೂ ಗರಂ ಮಸಾಲ ಪುಡಿ. ಹಾಗೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಮೊಟ್ಟೆ, ಅರ್ಧ ಲೆಮನ್ನು, ಹಾಗೆ ಸ್ವಲ್ಪ ಆಯಿಲ್ ತಗೋತಾ ಇದ್ದೀನಿ. ಇದು ಆ ಮಸಾಲೆನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಇದು ಬೇಕಾಗುತ್ತೆ. ನೋಡಿ, ಈಗ ಮಸಾಲೆಗೆ ಒಂದು ಮೊಟ್ಟೆನ ಒಡೆದು ಹಾಕೋತಾ ಇದ್ದೀನಿ. ಹಾಗೆ ಅರ್ಧ ಲೆಮನ್ ಸಾಕಾಗುತ್ತೆ. ಫುಲ್ ಲೆಮನ್ ನಿಮಗೆ ಹುಳಿ ಜಾಸ್ತಿ ಬೇಕು ಅನ್ನೋಂಗಿದ್ರೆ ಮಾತ್ರ ಫುಲ್ ಲೆಮನ್ ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಲೆಮನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅರ್ಧ ಲೆಮನ್ ಹಾಕ್ಕೊಂಡ್ಮೇಲೆ ಇಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಆಯಿಲ್ನ ಮಿಕ್ಸ್ ಮಾಡ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ಗಂಟು ಏನು ಇರ್ದಿರೋ ಥರ ಮಿಕ್ಸ್ ಮಾಡಬೇಕಾಗತ್ತೆ. ಯಾಕಂದರೆ ಕಡಲೆ ಹಿಟ್ಟು ಎಲ್ಲ ಹಾಕಿರೋದ್ರಿಂದ ಗಂಟಾಗಬಾರ್ದು. ಸೊ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ಥರವಾದ ನೀರು ಹಾಕ್ಕೊಳ್ಳೋದು ಬೇಡ. ನಾವು ಒಂದು ಮೊಟ್ಟೆ ಹಾಕ್ಕೊಂಡು ಆಯಿಲು ಮತ್ತು ಲೆಮನ್ ಎಲ್ಲ ಹಾಕಿರೋದ್ರಿಂದ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದೇ ಸಾಕಾಗತ್ತೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು. ಇಷ್ಟಿದ್ರೆ ಸಾಕಾಗತ್ತೆ. ಈಗ ಮೀನನ್ನ ತಗೊಂಡು ನೀಟಾಗಿ ಈ ಮಸಾಲೆನ ಮೀನಿಗೆ ಹಚ್ಚೋಣ. ನೋಡಿ, ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡು ತಿರುಗಿಸಿ ಈ ಕಡೆನೂ ಹಚ್ಚೋಣ. ಚೆನ್ನಾಗಿ ಮಸಾಲೆ ಎಲ್ಲ ಮೀನಿಗೆ ಅಂಟ್ಕೋಬೇಕು. ಆ ರೀತಿ ಹಚ್ಬಿಟ್ಟು 2 ಸೈಡ್ ನೀಟಾಗಿ ಹಚ್ಚಬೇಕು. ಎಲ್ಲ ಮೀನಿಗೂ ಹೀಗೆ ಹಚ್ಚೋಣ. ನಾನಿಲ್ಲಿ ಒಂದು ಮಾತ್ರ ತೋರಿಸ್ತಾ ಇದ್ದೀನಿ. ನೀವು ಎಲ್ಲದನ್ನು ಒಟ್ಟಿಗೆ ಹಚ್ಚಿ ಒಂದು ಅರ್ಧ ಗಂಟೆನ ಅದನ್ನು ಹಾಗೆ ಬಿಡಬೇಕಾಗತ್ತೆ. ಸೊ ಮೀನಿಗೆ ಮಸಾಲೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ. ನೋಡಿ, ಈಗ ಚೆನ್ನಾಗಿ ಅಂಟ್ಕೊಂಡಿದೆ. ಅರ್ಧ ಗಂಟೆ ಆಗಿದೆ. ನೋಡಿ, ಫಿಶ್ ಎಲ್ಲ ಚೆನ್ನಾಗಿ ಮಸಾಲೆನೆಲ್ಲ ಹೀರ್ಕೊಂಡಿರುತ್ತೆ. ಈಗ ನಾವು ಒಲೆ ಮೇಲೆ ಒಂದು ತವಾ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಇಡೋಣ. ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಮೀನನ್ನು ಹುಷಾರಾಗಿ ತವಾ ಮೇಲೆ ಹಾಕ್ಕೊಳ್ಳೋಣ. ಒಂದಕ್ಕೊಂದು ಅಂಟ್ಕೊಳ್ದೇ ಇರೋ ಥರ ಹಾಕಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಆವಾಗ ಫಿಶ್ ಫ್ರೈ ಚೆನ್ನಾಗಿ ಬರುತ್ತೆ. ಎಣ್ಣೆ ಜಾಸ್ತಿ ಇದ್ದರೆ ಫ್ರೈ ಚೆನ್ನಾಗಾಗತ್ತೆ. ನೋಡಿ, ನಾನು ಒಂದ್ರ ಪಕ್ಕ ಒಂದನ್ನು ನೀಟಾಗಿ ಇಟ್ಟಿದ್ದೀನಿ. ಚೆನ್ನಾಗಿ ಬೇಯೋಕ್ಕೆ ಶುರುವಾಗಿದೆ. ಇದು ಒಂದು 5 ನಿಮಿಷ ಬೇಕಾಗುತ್ತೆ ಒಂದು ಸೈಡ್ ಫ್ರೈ ಆಗೋಕ್ಕೆ. 5 ಮಿನಿಟ್ಸ್ ಬೇಕಾಗುತ್ತೆ. ನೋಡಿ, ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಈಗ ನಾವು ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡ್ಕೊಳ್ಳೋಣ. ನಿಧಾನಕ್ಕೆ ಹುಷಾರಾಗಿ ಇನ್ನೊಂದು ಸೈಡು ಮೀನನ್ನ ತಿರುವು ಹಾಕೋಬೇಕಾಗತ್ತೆ. ಅರ್ಜೆಂಟ್ ಮಾಡಬಾರ್ದು ಇಲ್ಲಿ. ಯಾಕಂದರೆ ಫಿಶ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಎಷ್ಟು ನಿಧಾನಕ್ಕೆ ಹುಷಾರಾಗಿ ಮಾಡ್ತೀವೋ ಅಷ್ಟು ಫಿಶ್ ಚೆನ್ನಾಗಿ ಬರುತ್ತೆ. ಕೆಲವು ಸಲ ಮಸಾಲೆನೂ ತವಾಗೆ ಅಂಟ್ಕೊಳ್ಳೋ ಚಾನ್ಸಸ್ ಇದೆ, ಮೀನಿಗೆ ಅಂಟ್ಕೊಳ್ಳೋದೇ ಇಲ್ಲ ನಾವು ಏನಾದರೂ ಅರ್ಜೆಂಟಾಗಿ ಮಾಡೋಕ್ಕೆ ಹೋದರೆ. ಸೊ ನಾವು ಫಿಶ್ ಫ್ರೈ ಮಾಡಬೇಕಾದ್ರೆ ಹುಷಾರಾಗಿ ನಿಧಾನಕ್ಕೆ ಮಾಡಿದ್ರೇ ಫಿಶ್ ಫ್ರೈ ಚೆನ್ನಾಗಿ ಬರೋದು. ನೋಡಿ, ಇಲ್ಲಿ ಇನ್ನೊಂದು ಸೈಡ್ ನಾನು ತಿರುಗಿ ಹಾಕ್ಕೊಂಡಿದ್ದೀನಿ. ಫಿಶ್ ಎಲ್ಲ ತುಂಬ ಚೆನ್ನಾಗಿದೆ, ಯಾವುದು ಕೂಡ ಬ್ರೇಕ್ ಆಗಿಲ್ಲ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ 2 ಸೈಡು ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆಗಿದ್ರೂ ಸಾಕಾಗತ್ತೆ. ಬಟ್ ನಮ್ಮನೆಯಲ್ಲಿ ಆ ಮಸಾಲೆನೆಲ್ಲ ರೋಸ್ಟಾಗಿ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಮಸಾಲೆ ಎಲ್ಲ ತುಂಬ ರೋಸ್ಟ್ ಆಗಿರಬೇಕು ನಮ್ಮ ಮನೆಯಲ್ಲಿರೋರಿಗೆ. ಸೊ ನಾನು ಇನ್ನೊಂದು ಸಲ ತಿರುಗಿ ಹಾಕೋತಾ ಇದ್ದೀನಿ. ಆಗ ಮಸಾಲೆ ಇನ್ನೂ ರೋಸ್ಟ್ ಆಗುತ್ತೆ. ನೀವು ಬೇಕಿದ್ರೆ ನಾನು ಆವಾಗಲೇ ತೋರಿಸಿದಷ್ಟು ಮಾಡಿದ್ರೂ ಸಾಕಾಗತ್ತೆ. ಎಷ್ಟು ಫಾಸ್ಟಾಗಿ ರೆಡಿ ಆಯ್ತಲ್ವ. ನನಗೆ ಇದು 1 ಅವರ್ ಕೂಡ ಬೇಕಾಗಿಲ್ಲ ಈ ಫಿಶ್ ಫ್ರೈನ ಮಾಡೋಕ್ಕೆ. ನೀವು ಅಷ್ಟೇ, ಯಾರಾದರೂ ಗೆಸ್ಟ್ ಬರ್ತಾರೆ ಅಂದಾಗ ಏನಾದ್ರು ಕ್ವಿಕ್ಕಾಗಿ ಏನಾದ್ರು ಮಾಡಬೇಕು ಅಂತ ಅಂದಾಗ ಈ ಫಿಶ್ ಫ್ರೈನ ಈಸಿಯಾಗಿ ನೀವು ಮನೆಯಲ್ಲೇ ಇರೋ ಐಟಮ್ನ ಯೂಸ್ ಮಾಡಿ ಮಾಡ್ಕೋಬೋದಾಗಿದೆ. ಇದು ಅನ್ನ ತಿಳಿ ಸಾರಿದ್ರೆ ಇದೊಂದು ಫಿಶ್ ಫ್ರೈ ಇದ್ದರೆ ಸಾಕು. ಸೂಪರಾಗಿರುತ್ತೆ. ಆವತ್ತಿನ ಊಟ ಸೂಪರಾಗಿರುತ್ತೆ. ನೀವು ಒಂದ್ಸಲಿ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೀತಿಯಾದ ಡಿಫ್ರೆಂಟ್ ಟೈಪ್ ಆಫ್ ಫುಡ್ ರೆಸಿಪೀಸ್ ನಿಮಗೆ ನೋಡ್ತಾ ಇರಬೇಕು ಅನಿಸಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದ.